ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಬೆಳಗಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ, ಇವತ್ತು ಸೊಪ್ಪು ಬೇಳೆ ಹಾಕಿ ಬಸ್ಸಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬಸ್ಸಾರೆಲ್ಲ ಮಾಡಿ ಅಡುಗೆ ಎಲ್ಲ ಮುಗಿಸಿ ನೆಲ ಒರೆಸ್ತಾ ಇದ್ದೀನಿ. ನೋಡಿ, ಇವತ್ತು ವಾರ, ಇದು ಶನಿವಾರದ ವ್ಲಾಗ್. ಇದು ಇವತ್ತು ವಾರ ಆಗಿರೋದ್ರಿಂದ ನೋಡಿ ನೆಲ ಎಲ್ಲ ಒರೆಸಿದ್ದೀನಿ. ನೋಡಿ, ಹಾಲು ಒರೆಸಿದ್ದೀನಿ, ರೂಮ್ಗಳು ಎಲ್ಲ ಒರೆಸಿದಾಯಿತು, ಎಲ್ಲ ಕ್ಲೀನ್ ಆಯಿತು. ಮನೆ ವಾರದ ದಿವಸ ಮನೆ ಫುಲ್ಲು ಕ್ಲೀನಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಬೆಳಗ್ಗೆ ನೋಡಿ ಎಲ್ಲ ಹೆಜ್ಜೆ ಕ್ಲೀನಾಗೇ ಇರೋಲ್ಲ. ವಾರದ ದಿವಸ ಮಾತ್ರ, ಒರೆಸಿದ ದಿವಸ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ ಮನೆ. ನೋಡಿ, ಒರೆಸಿದ್ದೀನಿ ನೆಲ ಎಲ್ಲ ಒರೆಸಿ ಫ್ರೆಶಪ್ ಆಗಿ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ನೋಡಿ, ಕ್ಲೀನ್ ಮಾಡಿ ದೇವರು ಸಾಮಾನೆಲ್ಲ ತೊಳೆದು ಸಾಮಗ್ರಿಗಳೆಲ್ಲ ಬೆಳಗ್ಗೆ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಕ್ಲೀನ್ ಮಾಡಿ ಇಟ್ಟು ಎಲ್ಲ ರೆಡಿ ಮಾಡಿ ದೀಪ ಹಚ್ಚಿದ್ದೀನಿ. ನೋಡಿ, ನಾವು ಶನಿವಾರ ದೇವ್ರದ್ದು ಸಾಮಗ್ರಿಗಳೆಲ್ಲ ತೊಳಿತೀವಿ ಫ್ರೆಂಡ್ಸ್. ತೊಳೆದಾದ್ಮೇಲೆ ಆಮೇಲೆ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಹೂವು ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಅದಾದಮೇಲೆ ಎಲ್ಲ ರೆಡಿ ಮಾಡಿ ಫ್ರೆಶಪ್ ಆಗಿ ಪೂಜೆ ಎಲ್ಲ ಮುಗಿಸಿ ನಾ ಮನೆಯವರು ಕೆಲಸ ಮಾಡೋತಕ್ಕೆ ಬಂದೆ. ಅಲ್ಲೇನೋ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಹೇಳಿದ್ರು, ಅದಕ್ಕೋಸ್ಕರ ಬಂದೆ. ಇದೇನೋ ಫಾರಮ್ ಕೊಡಬೇಕಾಗಿತ್ತಂತೆ, ಅದಕ್ಕೆ ಫಾರಮ್ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು, ಆಧಾರ್ ಕಾರ್ಡು ಅವೇನೇನೋ ಬೇಕಾಗಿತ್ತಂತೆ, ಅದಕ್ಕೆ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ನೋಡಿ, ಇದೇ ನಮ್ಮ ಮನೆಯವ್ರು ಕೆಲಸ ಮಾಡೋ ಜಾಗ. ನೋಡಿ, ಇದೇನೇನೆ ಇಲ್ಲೇನೆ ಅದೇನೇನೋ ಸಸಿ ಎಲ್ಲ ಹಾಕಿದ್ದಾರೆ ಇಲ್ಲಿ. ನೋಡಿ, ಮರ, ಇಲ್ಲಿ ಮರಗಳು ಚೆನ್ನಾಗಿವೆ ಫ್ರೆಂಡ್ಸ್. ಮಧ್ಯ ರೋಡು, ಆ ಕಡೆ ಈ ಕಡೆ ಸೈಡ್ ಮರ ತುಂಬ ಚೆನ್ನಾಗಿದೆ. ನೋಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ. ಗಾಡಿ ನೋಡಿ ಇಲ್ಲಿ ನಿಲ್ಲಿಸಿದ್ದೀನಿ. ನಮ್ಮ ಮನೆಯವ್ರು ಸೈಕಲ್ ಅಲ್ಲಿ ನಿಲ್ಲಿಸಿದ್ದಾರೆ. ನೋಡಿ, ಇಲ್ಲೇ ಕೆಲಸ ಮಾಡೋದು ನಮ್ಮ ಮನೆಯವರು. ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲಿ ಮಾವಿನ ಮರ, ಆಮೇಲೆ ಸೀತಾಫಲದ ಮರ ಎಲ್ಲ ಒಂದೊಂದಲ್ಲ ಫ್ರೆಂಡ್ಸ್, ಎಲ್ಲ ವೆರೈಟಿನೂ ಬೆಳೀತಾರೆ ಇಲ್ಲಿ. 500 ಎಕರೆ ಇರೋದಿದು ಒಟ್ಟು. ಅದಾದಮೇಲೆ ಒಂದು ಪಾರ್ಸಲ್ ಇತ್ತು, ಮೀಶೋಯಿಂದ ಒಂದು ಪಾರ್ಸಲ್ ಬುಕ್ ಮಾಡಿದ್ದೆ, ಅದು ಬಂತು. ನೋಡಿ, ಏನು ಅಂತ ತೋರಿಸ್ತೀನಿ. ಗಾರ್ಡಿಯನ್ ಬೆಲ್ಲು ಫ್ರೆಂಡ್ಸ್, ಇದನ್ನು ಬುಕ್ ಮಾಡಿದೆ. ಇದನ್ನು ಗಾಡಿ ಕೀಗೆ ಹಾಕೊಂಡ್ರೆ ದೃಷ್ಟಿ ಏನೂ ಆಗಲ್ಲ ಅಂತಂದರು. ಅದಕ್ಕೋಸ್ಕರ ನಾನೇ ಒಂದು ಬುಕ್ ಮಾಡಿ ಹಾಕೊಂಡಿದ್ದೀನಿ. ನೋಡಿ, ಬುಕ್ ಮಾಡಿ ತರಿಸಿ ನೋಡಿ ನೋಡ್ತಾ ಇದ್ದೀನಿ ಇವಾಗ. ನೋಡಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮೀಶೋದಲ್ಲಿ ಬುಕ್ ಮಾಡಿದ್ದು ನಾನು. ಮೀಶೋದಲ್ಲಿ ಬುಕ್ ಮಾಡಿ ತಗೊಂಡಿದ್ದು. ನೋಡಿ, ತುಂಬ ಚೆನ್ನಾಗಿದೆ. ಅದಾದಮೇಲೆ ಮನೆ ಹತ್ರ ಬಂದು ಸ್ವಲ್ಪ ತೆನೆ ಈ ಥರ ಬಿದ್ದೋಗಿರೋದೆಲ್ಲ ಕಟ್ತಾ ಇದೆ. ಯಾಕಪ್ಪ ಅಂತಂದರೆ ನೋಡಿ ಫ್ರೆಂಡ್ಸ್, ಈ ಥರ ತೆನೆ ಕೆಳಗೆ ಬಿದ್ದುಬಿಟ್ರೆ ಇಲಿ, ಹೆಗ್ಣ ಈಗ ಜಾಸ್ತಿ ಎಲ್ಲ ಕುಕ್ಬಿಟ್ಟು ನೆಲಕ್ಕೆಲ್ಲ ತೆನೆ ಈಡಾಡ್ಬಿಡ್ತವೆ. ಆದರೆ ತೆನೆ ನಮಗೆ ಕೈಗೆ ಸಿಗಲ್ಲ. ಅದಕ್ಕೆ ಈ ಥರ ಕಟ್ಟಿದ್ರೆ ನಾವು ಕುಯ್ಕೊಂಬಕ್ಕಾದಾಗ ಕಟ್ಟಿಬಿಚ್ಚಿ ಕುಯ್ಕೊಂಬೋದು, ಸೇಫಾಗಿರುತ್ತೆ ಈ ಥರ ಕಟ್ಟಿದ್ರೆ. ಅದಕ್ಕೋಸ್ಕರ ಈ ಥರ ಕಟ್ತಾ ಇರೋದು. ಆಮೇಲೆ ಏನೂ ಆಗಲ್ಲ ಈ ಥರ ಕಟ್ಟಿದ್ರೆ. ಬಿದ್ದೋಗಿದ್ರೆ ಎಲ್ಲ ಗೆದ್ಲು ಎಲ್ಲ ಬಂದ್ಬಿಡುತ್ತೆ. ಮಳೆ ಬಂದರೆ ಎಲ್ಲ ರಾಗಿ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಕಟ್ಟಿದ್ದೀನಿ. ನೋಡಿ, ಮನೆ ಪಕ್ಕದಲ್ಲೇ ಇರೋದು ಫ್ರೆಂಡ್ಸ್ ರಾಗಿ ಹೊಲ. ನೋಡಿ, ಕಟ್ಟಿದ್ದೀನಿ ಈ ಥರ ಕಟ್ಟಿದ್ರೇ ಆಮೇಲೆ ರಾಗಿ ನಮ್ಮ ಕೈಗೆ ಸಿಗಲ್ಲ. ಅಷ್ಟೋ ಇಷ್ಟೋ ರಾಗಿ ಬೆಳ್ಕೊಂತೀವಿ. ಒಂದು 3 ಮೂಟೆ ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ಇದರಲ್ಲಿ 3 ಮೂಟೆ ಮನೆಗೆ ಒಂದು ವರ್ಷಕ್ಕೆ ಸಾಕಾಗುತ್ತೆ ರಾಗಿ. ನೋಡಿ, ಕಟ್ತಾ ಇದ್ದೀನಿ. ನೋಡಿ, ಕಟ್ತಾ ಇದ್ದೀನಿ. ಈ ಥರ ಕಟ್ಟಬೇಕು. ನಿಮ್ಮ ಕಡೆನೂ ಈ ಥರ ಏನಾದರೂ ಬಿದ್ದೋಗಿದ್ರೆ ಈ ಥರ ಕಟ್ಟಿರಿ, ರಾಗಿ ಕೈ ಸಿಗ್ತವೆ. ಇಲ್ಲಾಂದರೆ ಗೆದ್ಲುಳ, ಎಲಿ, ಹೆಗ್ಣಕ್ಕೆ ಆಹಾರ ಆಗ್ಬಿಡುತ್ತೆ. ಆಮೇಲೆ ಕೈಗೆ ಸಿಗಲ್ಲ ರಾಗಿ. ನೋಡಿ, ಕಟ್ತಾ ಇದ್ದೀನಿ. ಜಾಸ್ತಿ ಏನು ಬಿದ್ದಿರಲಿಲ್ಲ ಫ್ರೆಂಡ್ಸ್, ಸ್ವಲ್ಪ ಈ ಕಡೆ ಜಾಸ್ತಿ ಉದ್ದ ಬೆಳೆದ್ಬಿಟ್ಟಿತ್ತು, ಅದಕ್ಕೋಸ್ಕರ ಬಿದ್ದೋಗ್ಬಿಟ್ಟಿತ್ತು. ಅದಾದಮೇಲೆ ಸಂಜೆ ಬಂದು ನೋಡಿ ಮೇಕೆ ಎಲ್ಲ ಒಳಗೆ ಕಟ್ಟಿದ್ದೀನಿ. ನೋಡಿ, ಕಟ್ಟಿದ್ದೀನಿ ಮೇಕೆನ.
ಸೊಳ್ಳೆ ಜಾಸ್ತಿ ಅಂದ್ಬಿಟ್ಟು ಬೇಗ ಕಟ್ಬಿಡ್ತೀವಿ ಫ್ರೆಂಡ್ಸ್ ನಾವು. ನಮ್ಮ ಮನೆಯವ್ರು ಅಲ್ಲೇನೋ ಸೌದೆ ಹತ್ರ ಗೆದ್ದಿತ್ತು ಅಂದ್ಬಿಟ್ಟು ಗುಡಿಸ್ತಾವ್ರೆ ನೋಡಿ, ಗುಡಿಸಿ ತಾಕ್ತವ್ರೆ ನೋಡಿ, ಗುಡಿಸ್ತಾವ್ರೆ. ಇನ್ನು ಕ್ಯೂಟ್ ಮೇಕೆ ಮರಿನ ಒಳಗೆ ತಂದಿಲ್ಲ ನೋಡಿ. ಇವೇ ನಮ್ಮ ಕೋಳಿಗಳು ನೋಡಿ, ಕೋಳಿ ಬಂದು ಕೂತಿದೆ. ಮೇಕೆ ಎಲ್ಲ ಕಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.